ಶೀಘ್ರದಲ್ಲೇ ಬದಲಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಟೋಪಿ ಶೈಲಿಗೆ ಬದಲಿಸೋಕೆ ಪೊಲೀಸ್ ಇಲಾಖೆ ಇದೀಗ ನಿರ್ಧರಿಸಿದೆ. ಹಳೆ ಮಾದರಿಗೆ ಟೋಪಿ ಬದಲಿಗೆ ಹೊಸ ಟೋಪಿಯನ್ನು ನೀಡೋದಕ್ಕೆ ಚಿಂತಿಸಲಾಗಿದೆಯಂತೆ. ಹಳೆ ಮಾದರಿಯ ಸ್ಲೂಚ್ ಹ್ಯಾಟ್ನಿಂದ ಆರೋಗ್ಯಕ್ಕೆ ಹಾನಿಯಾಗುವುದರ ಬಗ್ಗೆ ಕಳವಳ ವ್ಯಕ್ತವಾಗ್ತಾ ಇತ್ತು. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ನೀಡಿತ್ತು. ಅಲ್ಲದೆ ಧರಣಿ ರ್ಯಾಲಿ ಸಮಯದಲ್ಲಿ ಈ ಸ್ಲೂಚ್ ಹ್ಯಾಟ್ನಿಂದ ಕಿರಿಕಿರಿ ಬೇರೆ ಆಗ್ತಾ ಇತ್ತು. ಈ ಸ್ಲೂಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪ್ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ವರದಿ ನೀಡುವಂತೆ ಡಿಜಿ ಅಂಡ್ ಐಜಿ ಅಲೋಕ್ ಮೋಹನ್ ಸೂಚನೆಯನ್ನ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿರುವಂತ ಅಲೋಕ್ ಮೋಹನ್ ಅವರು ಒಂದು ಸ್ವಲ್ಪ ಬದಲಾವಣೆಯನ್ನ ಮಾಡಬೇಕು ಅನ್ನೋದನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತಂತೆ, ಕಿರಿಕಿರಿ ಆಗ್ತಾ ಇತ್ತಂತೆ ಈ ಹಿಂದೆ ಇದ್ದಂತ ಹ್ಯಾಟ್ನಿಂದ. ಹಾಗಾಗಿ ಈಗ ಬೇರೆ ಥರದ ಹ್ಯಾಟನ್ನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ಮಾಡಲಾಗಿದೆ. ಈ ಸ್ಲೂಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪನ್ನು ಮಾಡಲಿಕ್ಕೆ ನಿರ್ಧರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಯಾವ ರೀತಿಯಾದಂಥ ನಿಲುವನ್ನು ವ್ಯಕ್ತಪಡಿಸಲಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇದಕ್ಕೆ ವರದಿಯನ್ನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗ್ತಾ ಇದೆ. ಅಂದರೆ ನೋಡಿ, ನಾರ್ಮಲ್ ಆಗಿ ಇವಾಗಿದ್ದಂಥ ಟೋಪಿ ಯಾವ ರೀತಿ ಆಗಿತ್ತು, ಸೊ ಅದರಿಂದ ಈ ಸ್ಟ್ರೈಕ್ಗಳಲ್ಲಿ, ಧರಣಿಗಳಲ್ಲಿ ಈ ಥರದ್ದೆಲ್ಲ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಾ ಇತ್ತಂತೆ. ಈ ಪೀಕ್ ಕ್ಯಾಪ್ ಆದರೆ ಅದರಿಂದ ಏನೂ ಸಮಸ್ಯೆ ಆಗಲ್ವಂತೆ, ಅದು ಕ್ಲೀನ್ ಆಗಿ ಕವರ್ ಆಗತ್ತೆ ಅನ್ನೋದ್ರಿಂದ. ಮತ್ತು ಈ ಹಿಂದೆ ಈಗ ಬಳಕೆ ಮಾಡ್ತಾ ಇದ್ದಾರಲ್ಲ, ಈ ಕ್ಯಾಪಿಂದ ಆರೋಗ್ಯಕ್ಕೆ ಪರಿಣಾಮ ಬೀರ್ತಾ ಇತ್ತಂತೆ. ಹಾಗಾಗಿ ಆರೋಗ್ಯ ಇಲಾಖೆ ಕೂಡ ಇದಕ್ಕೆ ಸೂಚನೆ ನೀಡಿತಂತೆ, ಇದರಿಂದ ಆರೋಗ್ಯಕ್ಕೆ ಸಮಸ್ಯೆ ಆಗತ್ತೆ ಅನ್ನೋದ್ರ ಬಗ್ಗೆ. ಅದಕ್ಕೆ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚಿಂತನೆ ಅನ್ನೋದು ನಡೀತಾ ಇದೆ. ಈ ಸ್ಲೂಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ವರದಿ ನೀಡುವಂತೆ ಡಿಜಿ ಅಂಡ್ ಐಜಿ ಅಲೋಕ್ ಮೋಹನ್ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳಿಗೆ ಅಲೋಕ್ ಮೋಹನ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ವರದಿ ಏನು ಹೇಳುತ್ತೆ ನೋಡಬೇಕಾಗತ್ತೆ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳಾಗತ್ತೆ. ಅವರ ಸಮವಸ್ತ್ರ ವಿಚಾರದಲ್ಲೂ ನಾವು ನೋಡೋದಾದರೆ ಹಿಂದೆ ಇದ್ದಿದ್ದೇ ಬೇರೆ ಇತ್ತು, ಈಗಿರೋದೇ ಬೇರೆ ಇತ್ತು. ಈಗ ಕ್ಯಾಪ್ ವಿಚಾರದಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಬಗ್ಗೆ ವರದಿ ಆಗಿತ್ತಂತೆ. ಇದರಿಂದ ಕಿರಿಕಿರಿ ಆಗತ್ತೆ. ಮತ್ತು ಆಮೇಲೆ ಈ ಸ್ಟ್ರೈಕ್ಗಳಲ್ಲಿ ಕಠಿಣ ಪರಿಸ್ಥಿತಿಯ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದು ಅಷ್ಟು ಪರ್ಫೆಕ್ಟ್ ಅಲ್ಲ ಅಂತ. ಹಾಗಾಗಿ ಅದ್ರ ಬದಲು ನಾವು ಈ ಪೀಕ್ ಕ್ಯಾಪನ್ನು ಯಾಕೆ ಬಳಕೆ ಮಾಡಬಾರ್ದು ಅನ್ನೋದು ಕೂಡ ಇತ್ತು. ಮತ್ತು ಆರೋಗ್ಯ ಇಲಾಖೆ ಕೂಡ ಹೇಳ್ತಿತ್ತಂತೆ, ಈಗ ಬಳಕೆ ಮಾಡ್ತಾ ಇದ್ದಾರಲ್ಲ ಆ ಹ್ಯಾಟ್ ಏನಿದೆ, ಆ ಹ್ಯಾಟು ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಬದಲಾವಣೆ ಮಾಡೋದು ಬೆಟರ್ ಅಂತ. ಅದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ವರದಿಯನ್ನು ಕೊಡೋದಕ್ಕೆ ಸೂಚಿಸಲಾಗಿದೆ. ಒಂದು ಆಳವಾದ ಅಧ್ಯಯನ ಮಾಡ್ತಾರೆ. ಹೌದಾ, ಇದರಿಂದ ಏನೇನು ಕಿರಿಕಿರಿ ಆಗತ್ತೆ, ಏನೇನು ಸಮಸ್ಯೆ ಆಗತ್ತೆ, ಬದಲಾವಣೆ ಮಾಡೋದ್ರಿಂದ ಏನಾಗತ್ತೆ, ಆ ಕ್ಯಾಪಿಗೂ ಈ ಕ್ಯಾಪಿಗೂ ಏನು ವ್ಯತ್ಯಾಸ ಆಗಿದೆ, ಯಾವುದು ಒಳ್ಳೆಯದಾಗಿದೆ, ಉತ್ತಮವಾಗಿ ಯಾವುದಿದೆ ಅದನ್ನೆಲ್ಲ ನೋಡಿಕೊಂಡು ಅದಾದ ನಂತರ ಒಂದು ವರದಿ ನೀಡ್ತಾರೆ. ಆ ವರದಿಯಲ್ಲಿ ಏನು ಹೇಳ್ತಾರೋ ಅದನ್ನು ಆಧರಿಸಿ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಗೇನಾದರೂ ಆಯಿತು ಅಂತಂದರೆ ಇನ್ಮೇಲೆ ಈ ವರದಿ ಓಕೆ ಆಯಿತು ಅನ್ನೋದೇ ಆದರೆ ಪೊಲೀಸ್ ಕ್ಯಾಪ್ ಬದಲಾಗುವಂಥ ಸಾಧ್ಯತೆಗಳಿದೆ. ಅಲೋಕ್ ಮೋಹನ್ ಅವರು ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ.